ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಾನಿವತ್ತಿರೋದು ಜೈಸಲ್ಮೇರದಲ್ಲಿ. ನಾನು ಲಾಸ್ಟ್ ವೀಡಿಯೋ ಹಾಕಿರೋದು ಅಜ್ಮೀರಿಂದ. ಸೊ ಅಜ್ಮೀರಿಂದ ನಾನು ಟ್ರೈನಲ್ಲಿ ಜೈಸಲ್ಮೇರ್ ಬಂದೆ. ಜೈಸಲ್ಮೇರಿಗೆ ಆಲ್ಮೋಸ್ಟ್ ಒಂದು 560 ಕಿಲೋಮೀಟರ್ಸ್ ಏನೋ ಇದೆ, 560 to 600 ಕಿಲೋಮೀಟರ್ಸ್ ಇದೆ. ಸೊ ಟ್ರೈನಲ್ಲಿ ಬಂದಿರೋದು. ಒಂದು ಸುಮಾರೊಂದು 11:30ಗೆ ಟ್ರೈನ್ ಅಲ್ಲಿಂದ ಬಿಟ್ಟಿರೋದು. ಅಜ್ಮೀರಿಂದ ಇಲ್ಲಿಗೆ ನೈಟ್ 11 ಮುಟ್ಟಿದೆ. ಸೊ ಇಟ್ ವಾಸ್ ಅ ಲಾಂಗ್ ಜರ್ನಿ ಆಗಿತ್ತು. ಸೊ ಇವಾಗ ಜೈಸಲ್ಮೇರ್ನ ವೆದರ್ ಅಂದರೆ ತುಂಬ ಬಿಸಿಲಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 36 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಹೊರಗಡೆ ನೋಡಿದರೆ, ಸೊ ಈ ಜೈಸಲ್ಮೇರನ್ನು ಗೋಲ್ಡನ್ ಸಿಟಿ ಅಂತ ಹೇಳ್ತಾರೆ. ಗೋಲ್ಡನ್ ಸಿಟಿ ಅಂತ ಹೇಳೋದು ಇಲ್ಲಿ ಫುಲ್ ಹಿಂಗೆ ಎಂಥ ಒಂದು ಸ್ಯಾಂಡ್ ಕಲರಲ್ಲೇ ಮಾಡಿದ್ದಾರೆ, ಅದಕ್ಕೆ ಗೋಲ್ಡನ್ ಸಿಟಿ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಇದೊಂದು ಡೆಸರ್ಟ್ ಟೌನ್ ಈ ಜೈಸಲ್ಮೇರ್ ಅಂದರೆ. ಇವಾಗ ಇದು ಏಪ್ರಿಲ್ ಮಂತ್ ಆದ ಕಾರಣ ಬಿಸಿಲು ತುಂಬ ಇದೆ, ಪೀಕ್ ಸಮ್ಮರ್ ಅಂತ ಹೇಳ್ಬೋದು. ಸೊ ಟೆಂಪ್ರೇಚರ್ ನೋಡಿದರೆ ಇವತ್ತು ಜೈಸಲ್ಮೇರಲ್ಲಿ ಆಲ್ಮೋಸ್ಟ್ 36 ಡಿಗ್ರಿ ಸೆಲ್ಸಿಯಸ್ ಇದೆ. ಅಲ್ಲಿ ಮೇಲೆ ಎಕ್ಸೆಸಿವ್ ಹೀಟ್ ಅಂತ ಬರ್ತಿದೆ. ಸೊ ತುಂಬ ಅಂದರೆ ವೆದರ್ ಅಂದರೆ ಫುಲ್ ಡ್ರೈ ಆಗಿದೆ. ನಮಗೆ ಈ ಮಂಗಳೂರು ವೆದರ್ ಥರ ಅಲ್ಲ. ಮಂಗಳೂರು ಅಂದರೆ ಹೀಟ್ ಇರುತ್ತೆ, ಬಟ್ ಹೀಟ್ ಇದ್ದರೆ ಹ್ಯುಮಿಡಿಟಿ ಇರ್ತದೆ. ಬಟ್ ಇಲ್ಲಿ ಹ್ಯುಮಿಡಿಟಿ ಇಲ್ಲ, ಹ್ಯುಮಿಡಿಟಿ ಇಸ್ ಲೆಸ್. ಯಾಕಂದರೆ ಸಮುದ್ರ ಇಲ್ಲದ ಕಾರಣ ಹ್ಯುಮಿಡಿಟಿ ಇಲ್ಲ, ಫುಲ್ ಡೆಸರ್ಟ್ ಆದ ಕಾರಣ. ಸೊ ಪರವಾಗಿಲ್ಲ. ಇಲ್ಲಿ ಹಾಸ್ಟೆಲ್ಸ್ ಎಲ್ಲ ತುಂಬ ಚೀಪ್ ರೇಟಿಗೆ ಸಿಗುತ್ತೆ. ಒಂದು ಹೋಟೆಲ್ ನಾನು ನೋಡಿದ್ದು 80 ರೂಪೀಸಿಗೆ booking.com. ಸೊ ಇದಕ್ಕೆ 200 ರೂಪೀಸ್ ಆಯಿತು. ಇಲ್ಲಿ ಮೇಲೆ ನನ್ನ ಬೆಡ್, ಸೊ ಫ್ಯಾನ್ ಇದೆ. ಸೊ ಪರವಾಗಿಲ್ಲ, ಫ್ಯಾನ್ ಇದೆ, ಬೆಡ್ ಮತ್ತು ಟಾಯ್ಲೆಟ್ಸ್ ಕ್ಲೀನ್ ಇದೆ. ಸೊ 200 ರೂಪೀಸಿಗೆ ಇದು ಅಂದರೆ ಒಂದು ಡೀಲ್. ಆ್ಯಕ್ಚುಲಿ ನಾನು ಕೇಳಿದೆ ಇವ್ರ ಹತ್ರ, ಇವರು ಇಷ್ಟು ಕಮ್ಮಿಗೆ ಯಾಕೆ ಇವಾಗ ಸಿಗೋದಂತ. ಅವ್ರು ಹೇಳಿದರೆ ಏನಂದರೆ ಇವಾಗ ಟೂರಿಸ್ಟೇ ಇರಲ್ಲ, ಯಾಕಂದರೆ ಆಫ್ ಸೀಸನ್ ಆದ ಕಾರಣ ಟೂರಿಸ್ಟ್ ಕಡಿಮೆ ಇರುತ್ತೆ. ಮತ್ತು ಅದೇ ರೀತಿ ಇವರ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಈ ಹಾಸ್ಟೆಲಲ್ಲಿ ಇಲ್ಲಾಂದರೆ ಹೋಟೆಲಲ್ಲಿ ನಿಲ್ಲುವವರಿಗೆ ಸಫಾರಿ ಮಾಡೋದು. ಅದು ತಾರ್ ಡೆಸರ್ಟಲ್ಲಿ ಕೊಂಡೋಗಿ ಅಲ್ಲಿ ಕ್ಯಾಮೆಲ್ ಸಫಾರಿ ಎಲ್ಲ ಮಾಡಿಸ್ತಾರೆ. ಸೊ ಅದು ಇವರ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್. ಸೊ ಅದರಲ್ಲಿ ಇವರು ಹಣ ಮಾಡ್ತಾರೆ. ಅಂದರೆ ಚೀಪ್ ಸ್ಟೇ ಕೊಟ್ಟು ಇವರು ಹಣ ಹಿಂಗೆ ಒಂದೊಂದು ಪ್ಯಾಕೇಜ್ ಇರ್ತದೆ. ಲೈಕ್ ಈ ಕ್ಯಾಮೆಲ್ ಸಫಾರಿಗೆಲ್ಲ ಪ್ಯಾಕೇಜ್ ಇರುತ್ತೆ. ಒಂದು ಆಫ್ಟರ್ನೂನ್ ಇಲ್ಲಿಂದ ಹೋಗ್ತಾರೆ, ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಲ್ಲಿ ಡೆಸರ್ಟ್ ಹೋಗಿ ಬರೋದು. ಸೊ ಹಾಗೆ ಪ್ಯಾಕೇಜ್ ಬರ್ತದೆ. ಅದರಲ್ಲಿ ಡಿನ್ನರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ಅದರಲ್ಲಿ ಇವರ ಮೇನ್ ಇನ್ಕಮ್ ಇರೋದು ಅದರಲ್ಲಿ. ಸೊ ಚೀಪಾಗಿ ಹೋಟೆಲ್ಸನ್ನು ಕೊಡ್ತಾರೆ. ಇವಾಗ ಇವತ್ತಿನ ದಿವಸದ ಮತ್ತೊಂದು ಇಂಪಾರ್ಟೆನ್ಸ್ ಏನಂದರೆ, ಇವತ್ತು ಈದ್ ಉಲ್ ಫಿತರ್ ದಿನ. ಸೊ ನಮಗಿಲ್ಲಿ ಒಬ್ಬರನ್ನು ಸಿಕ್ಕಿದ್ದು, ಈ ಹೋಟೆಲ್ನ ಕೇರ್ ಟೇಕರ್ ಇವರು. ಇವರ ಹೆಸರು ಸೈಮಾನ್. ಇವರ ಹೆಸರು ಶೈಮಾನ್. ಇವರು ನನಗೆ ಒಳ್ಳೆ ಬಿರಿಯಾನಿ ಸಿಗುವ ಹೋಟೆಲೆಲ್ಲ ಹೇಳಿಕೊಟ್ಟಿದ್ದಾರೆ. ಅಲ್ಲಿ ಹೋದರೆ ಮಿಲನ್ ರೆಸ್ಟೋರೆಂಟ್ ಅಂತ ಇದೆಯಂತೆ. ಸೊ ಅಲ್ಲಿ ಒಳ್ಳೆ ಬಿರಿಯಾನಿ ಸಿಗ್ತದೆ. ಸೊ हॉस्टल में अच्छा मिलता है खाना? हॉस्टल नहीं भाई, होटल. हाँ, अच्छा खाना मिलता है ना. अच्छा, ಅಂದರೆ ಇವತ್ತು ನನಗೆ ಈದಾಗಿ ಒಂದು ಬಿರಿಯಾನಿ ತಿನ್ನಬೇಕಂತ ಇತ್ತು. ಸೊ ಅದು ಸಾರ್ಟ್ ಔಟ್ ಆಯಿತು. ಇನ್ನು ಹೋಗಿ ನೋಡಬೇಕು ಹೆಂಗೆ ಇರ್ತದಂತ. ಅಲ್ಲಿಯ ಚಿಕನ್ ಬಿರಿಯಾನಿ ಒಳ್ಳೆ ಇರ್ತದೆ ಅಂತ ಇವರು ಹೇಳಿದ್ದಾರೆ. ನಮ್ಮ ಹುಡುಗ ಹೇಳಿದ ಥರ ನಾನು ಇವಾಗ ಮಿಲನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀನಿ. ಮಿಲನ್ ರೆಸ್ಟೋರೆಂಟಲ್ಲಿ ಅವ ಹೇಳಿದ್ದು ಒಳ್ಳೆ ಬಿರಿಯಾನಿ ಸಿಗ್ತದಂತ, ಒಳ್ಳೆಯ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗ್ತದೆ ಅಂತ ಹೇಳಿದ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಮಿಲನ್ ರೆಸ್ಟೋರೆಂಟ್ ಕ್ಲೋಸ್ ಇದೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಲಾಕ್ ಆಗಿದ್ದಾರೆ, ಕ್ಲೋಸ್ ಇದೆ. ಸೊ ಆ ಪ್ಲ್ಯಾನ್ ಹೋಯಿತು. ಇನ್ನು ಬೇರೆ ಎಲ್ಲಿಂದಾದರೂ ತಿನ್ನಬೇಕು. ಅಲ್ಲೊಂದು ಗುಜರಾತಿ ರೆಸ್ಟೋರೆಂಟ್ ಇದೆ. ಇಲ್ಲಿ ಮೋಸ್ಟ್ಲಿ ಇರೋದು ಇಲ್ಲಿ ವೆಜ್ ರೆಸ್ಟೋರೆಂಟ್ಸ್. ಎಲ್ಲಿ ಸಹ ನಾನ್ ವೆಜ್ ರೆಸ್ಟೋರೆಂಟ್ಸ್ ಇಲ್ಲ, ಬಹಳ ಕಡಿಮೆ. ಎಲ್ಲ ಕಡೆ ವೆಜ್ ರೆಸ್ಟೋರೆಂಟ್ಸ್ ಇದೆ. ಸೊ ನಾನಿವಾಗ ಒಂದು 2-3 ದಿವಸ ಆಯಿತು ವೆಜ್ ಊಟ ಮಾಡೋದು. ये मिलन होटल है क्या? क्लोज है? क्लोज बंद है? अच्छा, कब ओपन करते हैं? अब हम करेंगे 7 बजे. अच्छा, 3 मिनट लगेगा. हाँ ओके. कितना आदमी हो? एक ही आदमी. ज़्यादा आदमी है तो आप ओपन कर सकते हैं. अभी में कोई नहीं आएगा, अब सब इटा वाले में चलेंगे. अच्छा, इटा वाले चलेंगे. हाँ. ಹಂಗೆ ಅಲ್ಲಿ ಹೋಟೆಲ್ ಆ್ಯಕ್ಚುಲಿ ಅವರು ಇವಾಗ ಊಟದ ಟೈಮ್ ಆಯಿತು, ಇವಾಗ 3 ಗಂಟೆ ಆಯಿತು. ಸೊ ಹಂಗೆ ಕ್ಲೋಸ್ ಮಾಡಿದ್ದಾರೆ. ಇನ್ನು ಒಂದು 7 ಬಜೆ ಅಂದರೆ 7 ಗಂಟೆ ಇಲ್ಲ. ಸೊ 7 ಗಂಟೆಗೆ ಇನ್ನೂ ಓಪನ್ ಮಾಡ್ತಾರಂತೆ. ಸೊ ಇವಾಗ ಇಲ್ಲಿ ಒಂದು ಒಳ್ಳೆ ಲಸ್ಸಿ ಸಿಗೋ ಸ್ಥಳ ಇದೆ ಅಲ್ಲಿ ಜಂಕ್ಷನಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಂದರೆ ಬಹಳ ಬಿಸಿಲಿದೆ, ಅಂದರೆ ಹಸಿವಾಗ್ತಾ ಇಲ್ಲ, ಬಟ್ ತುಂಬ ಬಾಯಾರಿಕೆ ಆಗ್ತಾಯಿದೆ, ಬಿಸಿಲಿದೆಯಲ್ಲ.
ಇಲ್ಲೊಬ್ಬರು ಇದ್ದಾರೆ ಜನ. ಸೊ ಹಂಗೆ ಅಲ್ಲಿಗೆ ಲಸ್ಸಿ, ಒಳ್ಳೆ ಲಸ್ಸಿ ಸಿಗುತ್ತೆ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಎಲ್ಲ ಅಂದರೆ ಫೋರ್ಟಿನ ಸೈಡ್, ಇಲ್ಲಿ ಫೋರ್ಟ್ ಬರೋದಿಲ್ಲ ಹತ್ತಿರ. ಸೊ ಫೋರ್ಟ್ನ ಸೈಡಲ್ಲಿ ಫುಲ್ ಹೀಗೆ ಶಾಪ್ಸ್ ಇಟ್ಟಿದ್ದಾರೆ. ಲೈಕ್ ಒಂದು ಪ್ರಾಪರ್ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಥರ, ಟೂರಿಸ್ಟಿಗೋಸ್ಕರ ತುಂಬ ಒಂದು ಟೂರಿಸ್ಟಿಕ್ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದಾರೆ. ನಮಗೆ ಗೋವಾದಲ್ಲಿ ಎಲ್ಲ ಕಾಣ್ತದಲ್ಲ ಅದೇ ರೀತಿಯಲ್ಲಿ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಫೋರ್ಟ್ ಕಾಣ್ತದೆ. ಇಲ್ಲಿಂದ ಫೋರ್ಟ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಏರಿಯಾ ಫುಲ್ ಫೋರ್ಟ್ ಇದೆ. ಸೊ ಅವಿ ನೈವೇ ಬೋಲ್ತಾ ಓಕೆ. ಎಸ್, ಅಲ್ಲಿ ಒಬ್ಬರು ಅಲ್ಲಿ ಇಲ್ಲಿ ಫುಲ್ ಬೈಕ್ ರೆಂಟಿಂಗ್ ಶಾಪ್ಸ್ ಇರೋದು. ಸೊ ಅವರು ಬೈಕ್ ರೆಂಟ್ ಮಾಡ್ತಾರೆ ಅಂತ ಕೇಳಿದ್ದು. ಹಾಂ, ಅಚ್ಚಾ 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 ಅಚ್ಚಾ. ಹಂಗೆ ಇವರ ಶಾಪ್ ಇದು, ಬೈಕ್ ರೆಂಟ್ ಇದು. ಹಂಗೆ ಅವರು ಬೈಕ್ ರೆಂಟ್ ಮಾಡ್ತಾರೆ ಅಂತ ಕೇಳಿದ್ದು. ಬಟ್ ನಾನಿವಾಗ ಒಂದು ಪ್ಲ್ಯಾನಲ್ಲಿ ಇಲ್ಲ. ಸೊ ಯಾ, ಇದು ದ ಡೆಸರ್ಟೆಡ್ ಸಿಟಿ ಜೈಸಲ್ಮೇರ್. ಹಿಂಗೆ ಫುಲ್ ಈ ಒಂದು ಏರಿಯಾ, ಈ ಒಂದು ಸರ್ಕಂಫರೆನ್ಸ್ ಫುಲ್ ಜೈಸಲ್ಮೇರ್ ಫೋರ್ಟ್ ಇರೋದು. ಸೊ ಈ ಫೋರ್ಟಿಗೆ ಇರುವ ಇನ್ನೊಂದು ಇಂಪಾರ್ಟೆನ್ಸ್ ಅಂದರೆ ಇವಾಗಲೂ ಸಹ ಜನವಾಸ ಇರುವ ಒಂದು ಏಷ್ಯಾದಲ್ಲೇ ಜನವಾಸ ಇರುವ ಒಂದು ರೇರ್ ಫೋರ್ಟ್ ಇದು. ಸೊ ಇದರ ಒಳಗಡೆ ತುಂಬ ಜನ ವಾಸಿಸ್ತಾ ಇದ್ದಾರೆ. ಸೊ ತುಂಬ ಶಾಪ್ಸ್ ಇದೆ, ತುಂಬ ಹೋಟೆಲ್ಸ್ ಇದೆ. ಸೊ ಇದನ್ನೊಂದು ಲಿವಿಂಗ್ ಫೋರ್ಟ್ ಅಂತ ಹೇಳ್ಬೋದು ನಮಗೆ. ಸೊ ಇದಂದರೆ ಮೇಯ್ನ್ ಎಂಟ್ರೆನ್ಸ್ ಬರೋದು ಫೋರ್ಟಿಂದು. ಜೈಸಲ್ಮೇರ್ ಫೋರ್ಟ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಇರೋ ಫೋರ್ಟ್, ತುಂಬ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಥರ. ಅಂದರೆ ಈ ಜೈಸಲ್ಮೇರ್ನ ಐಡೆಂಟಿಟಿಯೇ ಜೈಸಲ್ಮೇರ್ ಫೋರ್ಟ್ ಎಂಬುದು. ಸೊ ಇದು ದೊಡ್ಡ ಒಂದು ಫೋರ್ಟ್. ಆ್ಯಕ್ಚುಲಿ ನಾನು ಒಳ್ಳೆ ಲಸ್ಸಿ ಸಿಗ್ತಾ ಅಂತ ಹೇಳಿದ್ದು ಫ್ರಂಟಲ್ಲಿರೋ ಆ ಶಾಪಲ್ಲಿ. ಬಟ್ ಅಲ್ಲಿ ಅದು ಸಹ ಇವಾಗ ಕ್ಲೋಸ್ ಆಗಿದೆ. ಇಲ್ಲಿ ಎಲ್ಲರೂ ಈ ಒಂದು ಟೈಮ್, ಒಂದು 3-4 ಗಂಟೆ ಟೈಮಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ ಮೋಸ್ಟ್ಲಿ. ಬಟ್ ಇಲ್ಲಿಬ್ಬರು ಭಯ್ಯ ಲಸ್ಸಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಸ್ವಲ್ಪ ಟ್ರೈ ಮಾಡುವ ಅಂತ. हाँ लस्सी थोड़ा हार्ड हो गया है. अच्छा, रबड़ी है, लिक्विड अच्छा है. रबड़ी नहीं चाहिए भैया, रबड़ी शुगर ज़्यादा है ना. नहीं, कल खाया, कल इससे भी कम है उसमें. अच्छा, इससे भी उसमें कम है. ये मीठी ज़्यादा है, वो नॉर्मल है. अच्छा, ये हमारा जैसलमेर का फेमस है 90-60 से. अच्छा. मैं कल खाया, कल खाया था? कल रात खाया. कहाँ पर? इधर ही आपका लड़का था. वो रिव्यू पूरा डालने का बोला. हाँ. ಮತ್ತು ಅಲ್ಲಿ ಒಂದು ಬಾಂಗ್ ಶಾಪ್ ಇದೆ ನೋಡಿ. ಸೊ ಅಲ್ಲಿ ಬಾಂಗ್ ಶಾಪ್ ಇದೆ, ಗೌರ್ಮೆಂಟ್ ಅಥರೈಸ್ಡ್ ಬಾಂಗ್ ಶಾಪ್ ಅಂತ. ಇಲ್ಲಿ ನಾನು ಅವ್ರ ಹತ್ರ ಲಸ್ಸಿ ಇಲ್ಲ ಅಂತ, ಅವ್ರ ಹತ್ರ ಲಸ್ಸಿ ಗಟ್ಟಿಯಾಗಿದೆ ಅಂತ, ಅದಕ್ಕೆ ರಬಡಿ ತಿಂತಾ ಇದ್ದೇನೆ. ಚೆನ್ನಾಗಿದೆ, ಪರವಾಗಿಲ್ಲ. ಅಂದರೆ ಅಷ್ಟೊಂದು ಸ್ವೀಟ್ ಇಲ್ಲ, ತಂಪು ಸಹ ಇದೆ, ಕೂಲ್ ಸಹ ಇದೆ. ಲೈಕ್ ಅಂದರೆ ರಿಫ್ರೆಶಿಂಗ್ ಆಗಿದೆ, ಪರವಾಗಿಲ್ಲ. ಸೊ ಇದು ಆ್ಯಕ್ಚುಲಿ ಫೋರ್ಟಿನ ಎಂಟ್ರೆನ್ಸ್ ಬರೋದು. ಸೊ ಇಲ್ಲಿಂದ ಎಂಟ್ರ್ ಆಗಬೇಕು. ಮತ್ತು ಇಲ್ಲಿ ಹಿಂಗೆ ದೊಡ್ಡ ಫೋರ್ಟ್ ಇದೆ, ತುಂಬ ದೂರ ಇದೆ ಆ್ಯಕ್ಚುಲಿ, ತುಂಬ ನಡಿಲಿಕ್ಕೆ ಇರ್ಬೋದು ಒಳಗಡೆ. ಸೊ ಬಟ್ ಇಲ್ಲಿಂದ ಎಂಟ್ರ್ ಆಗೋದು ನಾನು. ಇಲ್ಲಿ ಯಾರೂ ಹೆಲ್ಮೆಟ್ ಆಗೋದಿಲ್ಲ ಬೈಕಲ್ಲಿ, ಯಾರು ಸಹ ಒಬ್ಬರು ಸಹ ಇಲ್ಲಿ ಹೆಲ್ಮೆಟ್ ಆಗೋಲ್ಲ. ಸೊ ಇದು ಎಂಟ್ರೆನ್ಸ್ ಬರ್ತಾ ಇದ್ರು. Guide for the fort? Yeah. Local guide for the fort. No, It's thank a you. living fort, 4,000 people are living Yeah, inside. I know, 4,000. That guide, what you can see, nothing to see. Only 200 rupees cost you to show you the entire fort, to explain photography, everything. Okay. If you're going in the museum, the audio tour costs you 500 rupees and the 200 rupees ticket is extra. So when you have guide, you don't need to pay audio tour. You just do the museum and the living fort and I can explore everything. Okay. No need. Thank you. Without guide, Thank what you you can very see. much. Yeah. I'll roam around and if I want, I'll take tomorrow. Okay. You are already here, then better take now. Yeah, I'm here for a week now. Okay. Thank you very much. So ಇದು ಫೋರ್ಟ್ ಬರೋದು ನೋಡಿ, ಇದು ತುಂಬ ದೊಡ್ಡ ಫೋರ್ಟ್ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಲಿಕ್ಕೆ. ಮತ್ತು ಎಂಟ್ರ್ ಆಗುವಾಗ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟಿಕ್ ಪ್ಲೇಸ್ ಥರ ಗೈಡ್ಸ್ ಬರ್ತಾರೆ. ಗೈಡ್ಸ್ ಬಂದು ಕೇಳ್ತಾರೆ
ಗೈಡ್ ಬೇಕಾ, ಮತ್ತು ಅವರೊಂದೊಂದು ಪ್ಯಾಕೇಜಸ್ ಹೇಳ್ತಾರೆ. ಅದು ನಾರ್ಮಲ್ ಆ್ಯಕ್ಚುಲಿ, ಅದು ಇವನ್ ಯಾವ ಕಂಟ್ರೀಸ್ ಹೋದ್ರೂ ಅದಿರುತ್ತೆ, ಲೈಕ್ ಅದು ವೆರಿ ಕಾಮನ್ ಅವರ ಡೇ ಟು ಡೇ ಲೈಫಿಗೆ, ನಮಗೇನು ಹೇಳಲಿಕ್ಕಾಗಲ್ಲ. ಇಲ್ಲಿ ಎಂಟ್ರ್ ಆಗುವಾಗಲೇ ಇಲ್ಲಿ ಇವರ ರಾಜಸ್ಥಾನಿ ಕಾಸ್ಟ್ಯೂಮ್ಸ್, ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋ ತೆಗಿಲಿಕ್ಕಿರುವ ಆಪರ್ಚುನಿಟಿ ಇದೆ. ಸೊ ಅದಲ್ಲಿ ನಡೀತಾ ಇರೋದು. ಇಲ್ಲಿ ಇದರ ಹೊರಗಡೆ ತುಂಬ ಶಾಪ್ಸ್ ಇದೆ, ಮತ್ತು ನಮ್ಮ ಇದು ಎಂಥ ಕೆಫೇಸ್ ಇದೆ, ರಿಯಲ್ ಎಕ್ಸ್ಪ್ರೆಸ್ಸು ಕೆಫೇಸ್ ಇದೆ, ಇಂಡಿಯನ್ ಫುಡ್, ಮತ್ತು ಹೀಗೆ ತುಂಬ ನಾರ್ಮಲ್ ಹೀಗೆ ಒಂದು ಇದರಲ್ಲೇ ಇರ್ತದೆ, ಹಂಗೆ ತುಂಬ ಆ್ಯಂಟಿಕ್ಸ್ ಐಟಮ್ಸ್ ಇದೆ. ಈ ಫೋರ್ಟ್ನ ಒಳಗಡೆ ಏನೆಲ್ಲ ಇದೆ ಅಂತ ಆ ಒಂದು ಬೋರ್ಡ್ನಲ್ಲಿ ಬರೆದಿದ್ದಾರೆ. ಸೊ ಇದರೊಳಗಡೆ ಬಾರಿ ಹವೇಲಿ ಅಂತ ಒಂದು ಮ್ಯೂಸಿಯಂ ಇದೆ, ಮತ್ತು ಜೈನ್ ಟೆಂಪಲ್ ಇದೆ, ಅದು 7th ವರ್ಲ್ಡ್ ಫೇಮಸ್ ಟೆಂಪಲ್ ಅಂತೆ, ಸೊ ಹಂಗೆ ಬರೆದಿದ್ದಾರೆ. ಮತ್ತು ಹಾತ್ ಬಜಾರ್ ಇದೆ, ಅದು ಓಲ್ಡೆಸ್ಟ್ ಫೋರ್ಟ್ ಮಾರ್ಕೆಟ್, ಮತ್ತು ಕೆನಾನ್ ಪಾಯಿಂಟ್ ಅಂದರೆ ಸಿಟಿಯದ್ದು ಬೆಸ್ಟ್ ವ್ಯೂ ಸಿಗ್ತದೆ ಅಂತಲ್ಲಿ ನಿಂತರೆ, ಮತ್ತು ಒಂದು ಸನ್ಸೆಟ್ ವ್ಯೂ. ಸೊ ಇವಾಗ ಟೈಮ್ ಅಂದರೆ 5 o'clock ಆಯಿತು. ಇಲ್ಲಿ ಸನ್ಸೆಟ್ ಸ್ವಲ್ಪ ಲೇಟ್ ಆಗುತ್ತೆ, ಲೈಕ್ ಒಂದು 6:45, 7 ಆಗುತ್ತೆ ಸನ್ಸೆಟ್ ಆಗುವಾಗ. ಸೊ ಆದರೆ ಅದನ್ನು ಸಹ ನೋಡ್ಬೋದು. ಸೊ ಇಲ್ಲಿ ನೋಡಿದರೆ ಇಲ್ಲಿ ಫುಲ್ ತುಂಬ ಜನರು ಫೋಟೋ ತೆಗಿತಾ ಇದ್ದಾರೆ. ಅದೇ ರೀತಿ ತುಂಬ ಡ್ರೆಸ್ ಶಾಪ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ಬಂದರೆ ಇಲ್ಲಿ ವೇ ಹಾಕಿದ್ದಾರೆ, ನಾನು ಆವಾಗ ಹೇಳಿದೆ ಅಲ್ಲ. ಸೊ ಇಷ್ಟೊಂದು ಇದು ಇದೆ, ಒಳಗಡೆ ಇದೆ. ಸೊ ಈ ವೇ ಹೋಗಬೇಕು. ಸೊ ಇಲ್ಲಿ ವೇ ಹಿಂಗಿದೆ, ವೇ ತುಂಬ ನ್ಯಾರೋ ವೇ ಆಗಿದ್ದರೆ 2 ಸೈಡಲ್ಲಿ ಶಾಪಿಂಗಿಗೆ ಶಾಪ್ಸ್ ಇದೆ. ಸೊ ಅವರು ಕರೀತಾ ಇರ್ತಾರೆ, ಲೈಕ್ ಬಂದು ಶಾಪಿಂಗ್ ಮಾಡ್ತೀರಾ ಹಾಗೆ. ವಾವ್, ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ತುಂಬ ಬ್ಯೂಟಿಫುಲ್ ಇದೆ. ಆ್ಯಕ್ಚುಲಿ ಇದು ಒಂದು ವರ್ತ್ ವಿಸಿಟಿಂಗ್ ಪ್ಲೇಸ್ ಆಯಿತಾ. ಸೊ ಯಾರಾದರೂ ಜೈಸಲ್ಮೇರ್ ಬಂದರೆ ಇದು ಮಿಸ್ ಮಾಡಬಾರ್ದು. ಖಾಲಿ ಎಂತ ಈ ಡೆಸರ್ಟ್ ಕ್ಯಾಂಪಿಂಗ್ ಮಾತ್ರ ಮಾಡಿ ಹೋಗಬಾರ್ದು. ಸೊ ಇದೊಂದು ಇದೆ, ನೋಡಲಿಕ್ಕಿದೆ. ಕೆಲವರು ಬರಲ್ಲ ಆ್ಯಕ್ಚುಲಿ, ಅಂದರೆ ಫೋರ್ಟ್ ಅಲ್ವಾ, ತುಂಬ ನಡಿಲಿಕ್ಕಿದೆ, ಸೇಮ್ ಇರುತ್ತೆ ಎಲ್ಲ ಕಡೆ ಅಂತ. ಬಟ್ ಇದರ ಆರ್ಕಿಟೆಕ್ಚರ್ ಅಂದರೆ ತುಂಬ ಚೆನ್ನಾಗಿದೆ. ಇಟ್ಸ್ ಎ ವರ್ತ್ ವಿಸಿಟಿಂಗ್ ಫೋರ್ಟ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿದರೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ಇದರೊಳಗೆ ವಾಸ ಮಾಡುವವರಾಗಿರ್ತಾರೆ ಇವರು. ಸೊ ಅವರ ಮಕ್ಕಳಾಗಿರ್ತಾರೆ. ಇವರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಬೌಲರ್ ಇವರು. ಮತ್ತು ಇದೊಂದು ಟೆಂಪಲ್ ಆ್ಯಕ್ಚುಲಿ, ಅಲ್ಲಿ ಬರೆದಿದ್ದಾರೆ. ಇದು ಅಂದರೆ ಪರ್ಶ್ವನಾಥ್ ಟೆಂಪಲ್ ಫೋರ್ಟ್ ಜೈಸಲ್ಮೇರ್ ಅಂತ. ಈ ಟೆಂಪಲನ್ನು ಮಾಡಿರೋದು 1416ನಲ್ಲಿ ಮಹಾರಾವಲ್ ಜೈ ಸಿಂಗ್ ಅಂತ ಅವರು ಬಿಲ್ಡ್ ಮಾಡಿರೋ ಟೆಂಪಲ್ ಇದು. ಸೊ ಇದು ಆ್ಯಕ್ಚುಲಿ ಜೈನ್ ಟೆಂಪಲ್ ಇರೋದು. ಸೊ ಇಲ್ಲಿ ಯಾವುದಕ್ಕೆ ಸಿಮೆಂಟ್ ಏನು ಹಾಕಲಿಲ್ಲ, ಇವರೆಲ್ಲ ಇಂಟರ್ಲಾಕ್ ಮಾಡಿ ಈ ಸ್ಟೋನ್ಸನ್ನು ಉಂಟಲ್ಲ, ಈ ಬ್ರಿಕ್ಸನ್ನು ಇಂಟರ್ಲಾಕ್ ಮಾಡಿ ಇವರು ಮಾಡಿರುವಂಥ ಟೆಂಪಲ್ ಇದು. ಅದು ಸಹ ಆ ಟೈಮಲ್ಲಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. That one is Haveli. Haveli. What do you mean by Haveli actually? Actually, this is house of Maharaja advisor, Brahmin, Okay. who's give the advice, who's the give like a pray for the everything. Okay. Puja. And this is house of like a Maharaja. Like the Maharaja. Okay. So I have heard that here 600 years old. here one part Rajputs lived and one part This part Brahmins all lived. Brahmin. Okay. There is another parts. There is only warriors. 20% warriors. After all the 80% is Brahman. Brahman. 80% is Brahman and 20% Rajputs. Yeah. So not that, a Rajput. We call Hajuri. Hajuri. Rajput is different. Okay. Fine. Hajuri like whose people are war of Maharaja. So we so call they are Hajuri. the soldiers of the. Yeah. Okay. You can say like if it is Maharaja, they have the people like Ji Huzur. We can say yes sir. Yes, so sir. they Okay. are all are All people other are like people that. are like that. Fine. Got it. Okay. Ji Huzur. So that's why we said Hajuri. Okay. This is Haveli old. This is all are old carvings. All are made by hand. Made by hand. So ಇದೆಲ್ಲ ಕೈಯಲ್ಲಿ ಮಾಡಿರೋದು ಆ್ಯಕ್ಚುಲಿ. Pineapple shape. Pineapple ಶೇಪಲ್ಲಿ ಮಾಡಿರೋದು. What that signifies? Does it signifies anything? Or just a shape? There is a pineapple shape inside, yeah. and then you can see the front of like this. We have like when we have like in Jaisalmer, women has a local culture. They are wearing jewelry. Okay. So like this kind of design. ಓಕೆ. ಸೊ ಸೊ ಇಲ್ಲಿಯ ಮಹಿಳೆಯರು ಆ್ಯಕ್ಚುಲಿ ಇಯರಿಂಗ್ಸ್ ಈ ಒಂದು ಡಿಸೈನಲ್ಲಿ ಹಾಕ್ತಾರಂತೆ. ಸೊ ಅದರ ಡಿಸೈನನ್ನು ಇಲ್ಲಿ ಡೆಪಿಕ್ಟ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇರೋದು.
ನಾನು ಅವಾಗ ಹೇಳಿದಲ್ಲ, ಈ ಫೋರ್ಟ್ ಅಂದರೆ ಇದನ್ನು ಲಿವಿಂಗ್ ಫೋರ್ಟ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನರು ಇಲ್ಲಿ ವಾಸ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬರು ಇವರು. ಸೊ ಇವರು ಸಹ ಇಲ್ಲೇ ಲೀವ್ ಮಾಡ್ತಾ ಇರೋದು. ಇದು ಇವರ ಶಾಪ್ ಇದು. ಇಲ್ಲಿ ಲೀವ್ ಮಾಡೋರು ಮೋಸ್ಟ್ಲಿ ಇಲ್ಲೇ ಶಾಪೆಲ್ಲ ಇಟ್ಟು ಸೊ ಹಾಗೆ ಜೀವನ ಮಾಡ್ಕೊಳ್ತಾರೆ. ಸೊ ಇದು ಇವರ ಶಾಪ್ ವೀರ ಹ್ಯಾಂಡಿಕ್ರಾಫ್ಟ್ಸ್ ಅಂತ. ಇಲ್ಲಿ ತುಂಬ ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸ್ ಇದೆ. ಸೊ ಇಟ್ಸ್ ಲೈಕ್ ತುಂಬ ರಾಜಸ್ಥಾನಿ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇದೆ. So only ladies one here? This is we are selling for the ladies and for men. Okay. So especially we have local art, camel wool. Camel wool. Yeah, That is your traditional. Yeah, traditional camel wool shawl, scarf. They are going with the temperature. If it is hot weather, make you cold. Cold. If it is Cold that weather, will make you warm. Okay. That is nice. So does the camel have wool here? Yes. We have like a special. We never save all the hair. We have a special brush. We put on middle of hair. And what we get it in like a fine wool. We are making camel wool. So that will be very expensive, no? That not expensive. No. Starting price 400 rupees. Is it? After go with quality like Okay. 1,000. It's like you go with your budget. Like you can say like I want to spend like 500 rupees, 600 rupees. you will get in so that you range. can get it in that range. Nice. This is not like a pashmina. You can get it in only 10,000, 12,000. Now pashmina is coming also with the budget. There are people are selling like 1,000 rupees, 2,000 rupees. They are selling pashmina. What is pashmina? Pashmina is a kind of wool, like is queen of the wool. Queen of the wool. Yeah. Before when was British was live here, they put the name Kashmir. Okay. But originally we have in our language in India, so we said Pashmina. Pashmina. Okay, fine, got it. But British was live here. People are wear it in British time. People are wear it. This is Pashmina. They put the name Kashmir. Kashmir. Okay. But our language in Pashmina. Pashmina. Okay. Okay then. Thank you very much. Okay. I'll see you. I'll come once again. Okay. ಸೊ ಇಲ್ಲಿ ಮೇಲೆ ಬಂದಿದ್ದೇನೆ. ಇಲ್ಲಿ ಮೇಲೆಯಿಂದ ಒಂದು ಬ್ಯೂಟಿಫುಲ್ ವ್ಯೂ ಸಿಗ್ತಾ ಇದೆ. ಈ ಜೈಸಲ್ಮೇರ್ ಸಿಟಿಯದ್ದು ಮತ್ತು ಅದರ ಔಟ್ಸ್ಕಟ್ಸಿದ್ದು ದೂರದವರೆಗೆ ಒಂದು ಒಳ್ಳೆ ವ್ಯೂ ಸಿಗ್ತಾ ಇದೆ. ವರ್ತ್ ಇಟ್. ಇಷ್ಟವರೆಗೆ ಬಂದದ್ದು ವರ್ತ್ ಇಟ್ ಇದು. ಇಲ್ಲೊಂದು ಬುಕ್ ಸ್ಟಾಲ್ ಇದೆ. ಆಲ್ ಟೈಪ್ಸ್ ಆಫ್ ಬುಕ್ಸ್ ಸಿಗ್ತಾ ಇದೆ. ಬಟ್ ಅದಾದ್ರೂ ತೆಗೆಯುವಂತಿದ್ದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆ್ಯಕ್ಚುಲಿ. ಅದು ಇರ್ಬೋದು ಅಂದರೆ ಫೋರ್ಟ್ ಒಳಗಡೆ ಅಲ್ಲ. ಸೊ ಬಟ್ ಸ್ಟಿಲ್ ಒಂದು ತುಂಬ ಎಕ್ಸ್ಪೆನ್ಸಿವ್ ಇದೆ ಥರ ಖಂಡಿತ. ಸೊ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇದೆ ಇದರೊಳಗಡೆ. ಸೊ ಇದು ನೋಡಿ, ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇದು. ಸ್ವಲ್ಪ ಈಚೆ ಕಡೆ ಅಯ್ಯೋ, ಇದು ಬಂದು ಒಂದು ಮನೆಗೆ ಮುಟ್ಟಿತು. ಸೊ ರಿಟರ್ನ್ ಹೋಗುವ. ಇಲ್ಲಿ ತುಂಬ ಕೆಫೆ ಹಿಂಗೆ ಮಾಡಿಟ್ಟಿದ್ದಾರೆ. ತುಂಬ ಲೈಕ್ ರೂಫ್ ಟಾಪ್ ಕೆಫೆ ಅಂತ. ಲೈಕ್ ಇದರ ಮೇಲೆ ಒಳ್ಳೆಯ ಸನ್ಸೆಟ್ಸ್ ಸಿಗ್ಬೋದು ಇದರ ಮೇಲೆ ರೂಫ್ ಟಾಪಲ್ಲಿ. ಸೊ ಅಲ್ಲಿ ಎಲ್ಲ ಕಡೆ ಕೆಫೆ ಮಾಡಿಟ್ಟಿದ್ದಾರೆ. ಎಲ್ಲರೂ ಕಾಫಿಗೆ ಕರೀತಾ ಇದ್ದಾರೆ. ಸೊ ಇಲ್ಲಿ ಬರೆದಿಟ್ಟಿದ್ದಾರೆ ಸಿಟಿ ವ್ಯೂ ಅಂತ. ಇಲ್ಲಿಂದ ಒಳ್ಳೆಯ ಒಂದು ವ್ಯೂ ಪಾಯಿಂಟ್ ಇರ್ಬೋದು. ಸೊ ಇಲ್ಲಿ ಮೇಲೆ ಹೋದರೆ ಇಲ್ಲಿಂದ ತುಂಬ ಒಳ್ಳೆ ವ್ಯೂ ಇದೆ ನೋಡಿ. ಜೈಸಲ್ಮೇರನ ಸೆಟಲ್ಮೆಂಟ್ಸ್ ಎಲ್ಲ ಕಾಣ್ತಾ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಜೈಸಲ್ಮೇರ್ನ
ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಲ್ಲಿ ಕಾಣ್ತಾ ಇದೆ. ಹಾಸ್ಟೆಲ್ ಬರೋದಲ್ಲಿ ಸ್ವಲ್ಪ ಅಲ್ಲಿ ಹಾಸ್ಟೆಲ್ ಇದೆ. ಸೊ ಇಲ್ಲಿ ಜೈಸಲ್ಮೇರ್ನ ಹಾಸ್ಟೆಲ್ ಬರೋದು ಆ್ಯಕ್ಚುಲಿ ಫೋರ್ಟ್ ಒಳಗಡೆ ಮಾಡಿಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆಯದು ಆ್ಯಕ್ಚುಲಿ. ಇಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗ್ಬೋದು. ಇದರ ಒಳಗಡೆ ಫೋರ್ಟ್ ಒಳಗಡೆ ನಮಗೆ ಇರ್ಬೋದು. ಸೊ ಇದೆಲ್ಲ ಈ ಫೋರ್ಟಿನ ಒಳಗಡೆ ಇರುವ ಹಳೆಯ ಮನೆಗಳು ಆ್ಯಕ್ಚುಲಿ. ಸೊ ಇದನ್ನು ಲಿವಿಂಗ್ ಫೋರ್ಟ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ನಾರ್ಮಲ್ ಸ್ಟ್ರೀಟ್ ಥರ ಮನೆಗಳಿದೆ. ಸೊ ಅಲ್ಲಿ ಜನರು ವಾಸ ಮಾಡ್ತಾರೆ. ಸೊ ಅದಕ್ಕೆ ಇದನ್ನು ಲಿವಿಂಗ್ ಫೋರ್ಟ್ ಅಂತ ಹೇಳ್ತಾರೆ. ಮತ್ತು ಈ ಪಾತ್ವೇಸ್ ಎಲ್ಲ ತುಂಬ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ. ಸೊ ಒಂದು ಈವ್ನಿಂಗ್ಸ್ ಎಲ್ಲ ಸ್ಪೆಂಡ್ ಮಾಡಲಿಕ್ಕೆ ಮಧ್ಯಾಹ್ನ ಒಳ್ಳೆ ಬಿಸಿಲಿರ್ಬೋದು, ಬಟ್ ಈವ್ನಿಂಗ್ಸಲ್ಲಿ ಎಲ್ಲ ತುಂಬ ಪೀಸ್ಫುಲ್ ಇದೆ ಆ್ಯಕ್ಚುಲಿ. ಸೊ ಒಂದು ಒಳ್ಳೆಯ ಒಂದು ಪ್ಲೇಸ್. ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಮೋಸ್ಟ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಇಲ್ಲೊಂದು ಎಂತ ಇದಕ್ಕೆ ಹೇಳ್ತಾರೆ, ರಾಕೆಟ್ ಅಲ್ಲ, ಬಾಂಬ್ ಶೆಡ್ ಮಾಡೋ ಒಂದು ಇದಿದೆ. ಆ್ಯಕ್ಚುಲಿ ಹಿಂಗೆ ಇಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ ಇದೆ. ಲೈಕ್ ಇವಾಗ ಇದು ನಾನು ಬರೋದು 3ನೇ ವ್ಯೂ ಪಾಯಿಂಟ್. ಸೊ ಇಲ್ಲಿ ಮೇಲಿಂದ ಕಂಪ್ಲೀಟ್ ಈ ಜೈಸಲ್ಮೇರ್ ಸಿಟಿ ಕಾಣಲಿಕ್ಕೆ ಆಗ್ತದೆ. ಕಂಪ್ಲೀಟ್ ಜೈಸಲ್ಮೇರ್ ಸಿಟಿ ಕಾಣ್ತದೆ. ಇಲ್ಲಿ ಸುಮ್ಮನೆ ಹಿಂಗೆ ಕೂರಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಸನ್ಸೆಟ್ ಟೈಮಲ್ಲಿ. ಇವಾಗ ಟೈಮ್ ಅಂದರೆ 7:05 ಆಯಿತು. ಸೊ ಕತ್ತಲೆ ಆಗ್ತಾ ಬಂತು. ಇವಾಗ ಹೊರಗೆ ಹೋಗ್ತಾ ಇದ್ದೇನೆ. ಸೊ ಇವಾಗ ನಾನು ಆಲ್ಮೋಸ್ಟ್ ಹೊರಗಡೆ ಬಂದಿದ್ದೇನೆ, ಹೊರಗಡೆ ನಡೀತಾ ಇದ್ದೇನೆ. ಸೊ ಅಷ್ಟೇ. ಸೊ ಹೋಪ್ಫುಲಿ ಈ ವಿಡಿಯೋ ಚೆನ್ನಾಗಿರ್ತದೆ. ಈ ವಿಡಿಯೋಲಿಗೆ ನಾನು ನಿಲ್ಲಿಸ್ತೇನೆ. ಓಕೆ, ಬಾಯ್.